ಹಲವು ಕಡೆಗಳಲ್ಲಿ ಬಾಡಿಗೆ ಮತ್ತು ಭೋಗ್ಯದ ಆಧಾರದಲ್ಲಿ ಗೋಶಾಲೆ ನಡೆಸುತ್ತಿದ್ದು, ವಿಶ್ವಕರ್ಮ ಸಮುದಾಯ ಜಾಗೃತ ಸೇವಾ ಟ್ರಸ್ಟ್ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವುದರಿಂದ ಹಾಗೂ ಸರ್ಕಾರದ ಯಾವುದೇ ನೆರವು ಸಿಗದಿರುವುದರಿಂದ ಇದೀಗ ಸರ್ಕಾರಿ ಗೋಮಾಳವನ್ನು ಅತಿಕ್ರಮಿಸಿ ಗೋಶಾಲೆ ನಿರ್ಮಿಸಲು ಮುಂದಾಗಿದೆ. ಟ್ರಸ್ಟ್ ಹೆಸರನ್ನು ಕಾರಣಾಂತರಗಳಿಂದ ಶ್ರೀ ಕೃಷ್ಣ ಗೋಶಾಲೆ ಎಂದು ಬದಲಾಯಿಸಿ ನೋಂದಾಯಿಸಲಾಗುವುದು ಎಂದು ಗೋಶಾಲಾ ಟ್ರಸ್ಟಿ ಹರೀಶ್ ಆಚಾರ್ಯ ತಿಳಿಸಿದ್ದಾರೆ. ಗೋಶಾಲೆಯನ್ನು ನಿರ್ವಹಣೆ ಮಾಡಲು ಕಷ್ಟ ಎದುರಾಗಿದೆ. ಕೊಡಗಿನ ದಾನಿಗಳಿಂದ ಕೇವಲ 1,500 ರೂಪಾಯಿಗಳು ಮಾತ್ರ ಬರುತ್ತಿದೆ. ಕಳೆದ 1.5 ವರ್ಷದಿಂದ ಹೊರಗಿನಿಂದ ಮಾಸಿಕ ಸುಮಾರು 19,000 ದೇಣಿಗೆ ಬರುತ್ತಿದೆ. ಬಿಜೆಪಿ ಸರ್ಕಾರವಿದ್ದಾಗ ಸಣ್ಣ ಅನುದಾನ ಬಿಡುಗಡೆಯಾಗಿದ್ದು, ಈಗಿನ ಸರ್ಕಾರದಿಂದ ಏನೂ ಸಿಗುತ್ತಿಲ್ಲ. ಹುಲ್ಲು, ಮೇವು, ಹಿಂಡಿ, ಔಷಧಿ, ಕಾರ್ಮಿಕರ ವೇತನ ಎಲ್ಲವೂ ಸೇರಿ ಮಾಸಿಕ 1.20 ಲಕ್ಷ ಹಣ ಬೇಕಾಗಿದ್ದು, ದಾನಿಗಳು ಕೈಜೋಡಿಸಬೇಕೆಂದು ಹರೀಶ್ ಆಚಾರ್ಯ ಮನವಿ ಮಾಡಿದರು. ಕೊಡಗಿನಲ್ಲಿರುವ ಗೋಮಾಳಗಳು ಜನರಿಂದ ಅತಿಕ್ರಮಣವಾಗುತ್ತಿವೆ. ಈ ಜಾಗವನ್ನು ಗೋಶಾಲೆಗೆ ನೀಡಲು ಮನವಿ ಮಾಡಿದರೂ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಗೋಮಾಳಕ್ಕೆ ಬೇಲಿ ನಿರ್ಮಿಸಿ ಗೋಶಾಲೆ ಆರಂಭಿಸಲಾಗುವುದು ಎಂದ ಅವರು, ಗೋಕಳ್ಳರಿಗೆ ಪರೋಕ್ಷವಾಗಿ ಕೆಲವು ಹಿಂದೂಗಳೇ ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗೋಶಾಲೆ ಮುಚ್ಚಿದರೆ ಬೀದಿಗೆ ಬರುವ ಹಸುಗಳನ್ನು ಕಳ್ಳ ಸಾಗಾಣಿಕೆ ಮಾಡಬಹುದು ಎಂಬುದೇ ಇವರ ಉದ್ದೇಶ ಎಂದು ಹರೀಶ್ ಆಚಾರ್ಯ ಗಂಭೀರ ಆರೋಪ ಮಾಡಿದರು. ತಿಂಗಳಿಗೆ ಒಮ್ಮೆ ಆದರೂ ನಾಡಿನ ಸಹೃದಯರು ಗೋಶಾಲೆಗೆ ನೆರವು ನೀಡಬೇಕೆಂದು ಕೋರಿದರು. ಮತ್ತು ಈ ಗೋಶಾಲೆಯನ್ನ ಮುಂದಕ್ಕೆ ನಡೆಸಬೇಕಾಗಿದೆ. ನಮಗೆ ಬಿಜೆಪಿ ಸರ್ಕಾರ ಇದ್ದಾಗ ಗೋ ದತ್ತು ಯೋಜನೆ ಅಂತೇಳಿ ಅವರು ಸರ್ಕಾರದವರ ಸಂಬಳವನ್ನ ಹಿಡಿದು ಅದರಲ್ಲಿ ಗೋಶಾಲೆಗೆ ಸ್ವಲ್ಪ ಹಣವನ್ನ ಕೊಡ್ತಾ ಇದ್ರು. ನಮಗೆ ಗೋಶಾಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಗೋಶಾಲೆಗೆ ಸ್ವಲ್ಪ ಹಣ ಬಂದಿತ್ತು. ಅದಾದ ಮೇಲೆ ಇಲ್ಲಿವರೆಗೆ ಯಾವುದೇ ರೀತಿಯ ಸಹಾಯಗಳು, ಹಣಗಳು ಯಾವುದು ಬರ್ತಾ ಇಲ್ಲ. ಈ ಸರ್ಕಾರದಿಂದ ಆದ್ರೂ 1 ಪೈಸೆ ಬರ್ತಾ ಇಲ್ಲ. ನಾವು ಸರ್ಕಾರದಲ್ಲಿ ಕೇಳಿದಾಗ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ 50 ದನಗಳಿಂದ ಹೆಚ್ಚಿಗೆ ಇದ್ದು 2 ಎಕರೆ ಜಾಗ ನಿಮ್ಮಲ್ಲಿ ಇದ್ರೆ ಆವಾಗ ನಾವು ಒಂದು ಗೋವಿಗೆ ದಿನಕ್ಕೆ 17 ರೂಪಾಯಿಗಳನ್ನು ಕೊಡ್ತೀವಿ. ಈ 17 ರೂಪಾಯಿಗಳನ್ನ ದಿನಕ್ಕೆ ನಾವು ಕೊಡ್ತೀವಿ. ಆದ್ರೆ ನಿಮ್ಮಲ್ಲಿ 2 ಎಕರೆ ಜಾಗ ಇರಬೇಕು ಮತ್ತು 50 ಗೋವುಗಳಿಂದ ಮೇಲ್ಪಟ್ಟಿರಬೇಕು ಅಂತ. ಆದ್ರೆ ಆ 17 ರೂಪಾಯಿ ಕೂಡ ನಾವು ಈ ಹಿಂದೆ ಗೋಶಾಲೆಯನ್ನ ನಡೆಸಿದಾಗ ನಮಗೇನು ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅದು ಬರಲಿಲ್ಲ. ಆದ್ರೆ ದತ್ತು ಯೋಜನೆಯಲ್ಲಿ ನಮಗೆ ಅದನ್ನ ಕೊಟ್ಟಿದ್ದಾರೆ, ಅಮೌಂಟ್ ಅನ್ನ ಸ್ವಲ್ಪ. ಅದಾದ ಮೇಲೆ ಇತ್ತೀಚೆಗೆ ಅನ್ನುವಷ್ಟೇನೆ ಬಿಜೆಪಿ ಸರ್ಕಾರ ಇದ್ದಾಗಲೂ ನಾವು ಒಂದು ಮನವಿಯನ್ನ ಕೊಟ್ವಿ ಸಿಎಂಗೆ, ಇವರಿಗೆಲ್ಲ ಕೇಳಿ ಹೇಳಿದ್ವಿ, ನಮಗೆ ಗೋಮಾಳಗಳು ಅಲ್ಲಲ್ಲಿ ಇದೆ, ಯಾರ್ಯಾರೋ ಬೇರೆಯವರೆಲ್ಲ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, ಆಕ್ರಮಿಸಿಕೊಂಡು ಅವ್ರು ಬಿಟ್ಟು ಕೊಡೋದಿಲ್ಲ, ನಾವು ಕೇಳಕ್ಕೂ ಆಗೋದಿಲ್ಲ. ದಯವಿಟ್ಟು ಇರುವಂತ ಗೋಶಾಲೆಗಳಿಗೋಸ್ಕರ ಗೋಮಾಳವನ್ನ ನಮಗೆ ನೀವು ದಯವಿಟ್ಟು ಲೀಸಿಗೆ ಒಂದು 30 ವರ್ಷಕ್ಕೆ ನಿಮ್ಮ ಒಂದು ಕಂಡೀಷನ್ಗಳಿರುತ್ತೆ, ನಿಬಂಧನೆಗಳು, ಅದರ ಮೇಲೆ ನಮಗೆ ಬಿಟ್ಟು ಕೊಡಿ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಕೊಡುವಾಗಿಲ್ಲ ಅಂತ ಹೇಳಿ. ಆದ್ರೆ ಪಶುವೈದ್ಯ ಇಲಾಖೆಯವರು ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ MLA ಮುಖಾಂತರ, ಜಿಲ್ಲಾಧಿಕಾರಿ ಮುಖಾಂತರ ಒಂದು ನಮಗೆ ಪತ್ರವನ್ನ ಕಳಿಸಿ ಉತ್ತಮವಾದ ಸೇವೆ ಇದು, ಈ ಉತ್ತಮವಾದ ಸೇವೆ ಆದ ಕಾರಣ ಇದಕ್ಕೆ ಕೊಡಬಹುದು ಅಂತ ಹೇಳಿ ಮಾಡಿ ಕಳಿಸಿ, ಅವಾಗ ನಾವು ಇದನ್ನ ಸ್ಯಾಂಕ್ಷನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಕಳ್ಸಕ್ಕೆ ಇಲ್ಲಿ ಒಂದೇ ಏನಂತ ಹೇಳಿದ್ರೆ, ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋದಾಗ ಹೇಳ್ತಾರೆ ಈ ಕೊಡುವಂತ ಪ್ರಾವಿಷನ್ ಇಲ್ಲ ಅಂತ. ಅದಕ್ಕೆ ನಾವು ಈಗ ನೇರವಾಗಿ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಎಲ್ಲ ಮಾತಾಡಿದ್ದೀವಿ. ಕೆಲವರು ನಮ್ಮವರ ಹತ್ರ ಎಲ್ಲರೂ ಸೇರ್ಕೊಂಡು ನಾವು ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ಎಲ್ಲಿ ಗೋಮಾಳ ಇದೆ ಅಲ್ಲಿ ಹೋಗಿ ನಾವೇ ಒಂದಷ್ಟು ಗೋವುಗಳನ್ನ ಕಟ್ಟಿ ಹಾಕಿ ನಾವೇ ಅದನ್ನ ಅಕ್ವೈರ್ ಮಾಡ್ಕೊಳ್ಳೋಣ. ಅಕ್ವೈರ್ ಮಾಡ್ಕೊಂಡು ಗೋಶಾಲೆಯನ್ನ ನಡೆಸೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ಬೇರೆಯವರು ಗೋಮಾಳವನ್ನ ಅಕ್ವೈರ್ ಮಾಡ್ಕೊಂಡಾಗ ಇವರು ಏನು ಬಿಡಿಸ್ತಾ ಇಲ್ಲ, ಮನೆ ಕಟ್ಟಲಿ ಅಥವಾ ಅದರಲ್ಲಿ ತೋಟ ಮಾಡ್ಲಿ, ಏನೇ ಮಾಡ್ಲಿ ಅದನ್ನ ಬಿಡಿಸ್ತಾ ಇಲ್ಲ. ನಾವು ಗೋಶಾಲೆಯನ್ನ ಮಾಡಿದಾಗ ಹೇಗೆ ಬಿಡಿಸ್ತಾರೆ ಅಂತ ನೋಡುವ ಅಂತ ನಾವು ಗೋವುಗಳಿಗೋಸ್ಕರ ಅದನ್ನ ಸಹಾಯ ಮಾಡುವಂತ ವ್ಯವಸ್ಥೆಯಿಂದ ಗೋಮಾಳವನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ನಮ್ಮ ಗೋಷ್ಠಿಯಲ್ಲಿ ಗೋಶಾಲೆಯ ಪ್ರಮುಖರಾದ ಸೋಮನಾಥ್, ಚೌರೀರ ರಮೇಶ್, ಪಳಂಗಂಡ ಈಶ್ವರ್, ಕೆಬಿ ಚಂದ್ರಶೇಖರ್ ಮತ್ತು ಮಹೇಶ್ ಶೆಟ್ಟಿ ಹಾಜರಿದ್ದರು.